ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಟೆಕ್ನಿಕಲ್ ಗೆಳೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೆ, ನಾನು ನಿಮಗೆ ಇವತ್ತು ನಿಮ್ಮ ಶೌಮಿ ಅಥವಾ ರೆಡ್ಮಿಯ ಮೊಬೈಲಲ್ಲಿ ಬರುವ ಅಡ್ವರ್ಟೈಸ್ಮೆಂಟ್ ಅಥವಾ ಆ್ಯಡ್ಸ್ ಅಂತ ಕೂಡ ಕರಿಬೋದು, ಅವುಗಳನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನೀಗ ಎಕ್ಸಾಂಪಲ್ ಫೈಲ್ ಮ್ಯಾನೇಜರ್ನ ತೋರಿಸ್ತೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಆ್ಯಡ್ ಬರ್ತಾ ಇದೆ. ಇಲ್ಲಿ ನೋಡಿ ಕೆಳಗಡೆ ಈ ಜಸ್ಟ್ ರಿಫ್ರೆಶ್ ಆಗಿ ಒಂದು ಆ್ಯಡ್ ಬರ್ತಾ ಇದೆ. ಈ ರೀತಿಯಾಗಿ ಬರುವ ಆ್ಯಡ್ಸ್ಗಳನ್ನು ಹೇಗೆ ರಿಮೂವ್ ಮಾಡ್ಬೋದು, ಅದು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಶೌಮಿಯ ಯಾವುದೇ ಒಂದು ಮೊಬೈಲ್ನಲ್ಲಿ ಬರುವ ಎಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅದನ್ನ ಹೇಗೆಲ್ಲ ರಿಮೂವ್ ಮಾಡ್ಬೋದು. ಜಸ್ಟ್ ನಾನು ಹೇಳುವ ಈ ಒಂದು 3 ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದರೆ ಸಾಕು, ನಿಮಗೆ ಶೌಮಿ ಮೊಬೈಲಲ್ಲಿ ಅಥವಾ ರೆಡ್ಮಿ ಮೊಬೈಲಲ್ಲಿ ಆ್ಯಡ್ಸ್ ಬರೋದಿಲ್ಲ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋನ ಮುಗಿಯೋ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಏಕೆಂದರೆ ನಾನು ಹೇಳುವ ಈ 3 ಸೆಟ್ಟಿಂಗ್ಸ್ನ ನೀವು ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಶೌಮಿ ಕಡೆಯಿಂದ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಂತೇಳಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಹಲೋ ಗೆಳೆಯರೆ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಈಗ ನೀವು ನೋಡ್ಬೋದು, ಇಲ್ಲೆಲ್ಲಿ ಆ್ಯಡ್ಸ್ ಯಾವ ಶೋ ಆಗ್ತಿಲ್ಲ. ನಾನೀಗ ರಿಫ್ರೆಶ್ ಮಾಡ್ತಾ ತೋರಿಸ್ತಿದ್ದೀನಿ. ಈಗ ನೋಡಿ ರಿಫ್ರೆಶ್ ಆಗಿದೆ. ಇಲ್ಲಿ ನೀವು ನೋಡಿರ್ಬೋದು, ಎಲ್ಲಿ ಯಾವುದೇ ಒಂದು ಆ್ಯಡ್ ಬರ್ತಾ ಇಲ್ಲ. ಈ ರೀತಿಯಾಗಿ ನೀವು MIದ ಯಾವುದೇ ಒಂದು ಸೆಟ್ಟಿಂಗ್ಸ್ನ ಯಾವುದೇ ಒಂದು ಆ್ಯಪ್ಗಳಲ್ಲೇ ಈ ಒಂದು ಸೆಟ್ಟಿಂಗ್ಸ್ನ ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಆ್ಯಡ್ಸ್ನ ಶೋ ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು, ಭಾಳಷ್ಟು MIದ ಒಂದು ಅಪ್ಲಿಕೇಶನ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು MI ಸೆಕ್ಯೂರಿಟಿ ಇದೆ, MI ರೋಮಿಂಗ್ ಇದೆ. ಈ ಎಲ್ಲ ಅಪ್ಲಿಕೇಶನಲ್ಲಿ ಶೌಮಿಯ ಒಂದು ಆ್ಯಡ್ಸ್ ಬರ್ತಾ ಇದೆ ಮತ್ತು ಸೆಟ್ಟಿಂಗ್ಸ್ನಲ್ಲಿ ಕೂಡ ಈ ಒಂದು ಆ್ಯಡ್ಸ್ ಬರ್ತಾ ಇದೆ. ಅಂದರೆ ನೀವು ಎಕ್ಸಾಂಪಲಲ್ಲಿ ಡೌನ್ಲೋಡ್ಸ್ ಅಂತ ಬಂದಾಗ ನೀವು ಏನೋ ಒಂದು ಡೌನ್ಲೋಡ್ ಫೈಲ್ ಇಟ್ಟಿದ್ರೆ ಕೆಳಗಡೆ ಆ್ಯಡ್ಸ್ ಎಲ್ಲ ಶೋ ಆಗುತ್ತೆ. ನಾನೀಗ ಟರ್ನ್ ಆಫ್ ಮಾಡಿದ್ದೇನೆ, ನೀವು ಬೇಕಾದ್ರೆ ನೋಡ್ಬೋದು. ಸೆಟ್ಟಿಂಗ್ಸ್ ನೋಡಿ, ಇಲ್ಲಿ ಶೋ ರಿಕಮೆಂಡೆಡ್ ಕಂಟೆಂಟ್ ಅಂತ ಇದೆಯಲ್ಲ, ಇದನ್ನ ಆಫ್ ಮಾಡಿದ್ದೆ. ಅದಕ್ಕೆ ನನಗೆ ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಲ್ಲ. ಒಂದು ವೇಳೆ ಇದನ್ನ ಆನ್ ಮಾಡಿದ್ರೆ ಇಲ್ಲಿ ಒಂದಿಷ್ಟು ಸ್ಪೇಸ್ ಬಿಟ್ಟು ಕೆಳಗಡೆ ಎಲ್ಲ ಆ್ಯಡ್ಸ್ ಬರ್ತಾ ಇತ್ತು, ಅಷ್ಟು ಆ್ಯಡ್ಸು ಶೋ ಆಗುತ್ತೆ. ಮತ್ತು ನಿಮಗೆ ಡೈರೆಕ್ಟಾಗಿ ಆಫ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ನಲ್ಲಿ ರೆಕಮೆಂಡೆಡ್ ಅಂತ ಟೈಪ್ ಮಾಡಿ ನಿಮಗೆ ಒಂದು ಪರ್ಸನಲೈಸ್ಡ್ ಆ್ಯಡ್ ರೆಕಮೆಂಡೇಷನ್ ಅಂತ ಸಿಗುತ್ತೆ. ಅದನ್ನ ನೀವು ಟರ್ನ್ ಆಫ್ ಮಾಡಿಬಿಡಿ. ನಾನೀಗ ಟರ್ನ್ ಆಫ್ ಮಾಡಿದ್ದೇನೆ. ಇದನ್ನ ಟರ್ನ್ ಆಫ್ ಮಾಡಿ, ಇದರಿಂದ ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಅಷ್ಟು ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಆ್ಯಡ್ಸ್ ಬರಲ್ಲ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊತೀನಿ ಈ ಎಲ್ಲ ಸೆಟ್ಟಿಂಗ್ಸ್ ನೀವೆಲ್ಲ ಒಟ್ಟೆ ನಿಮಗೆ ಎಲ್ಲಿ ಯಾವುದೇ ಒಂದು ಶೌಮಿಯ ಯಾವುದೇ ಒಂದು ಆ್ಯಪ್ನಲ್ಲಿ ನಿಮಗೆ ಆ್ಯಡ್ಸ್ ಬರ್ತಾ ಇದೆ ಅಂದರೆ ಅಲ್ಲಿ ನೀವು ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ಒಂದೊಂದು ಡೈರೆಕ್ಟ್ ಕೊಟ್ಟಿರ್ತಾನೆ, ಒಂದೊಂದು ಬಾರಿ ಡೈರೆಕ್ಟ್ ಅವರೇ ಕೊಟ್ಟಿರ್ತಾರೆ ಶೋ ರೆಕಮೆಂಡೇಷನ್ ಅಂತ. ಹಾಗೆ ಕೊಟ್ಟಿಲ್ಲ ಅಂತಂದರೆ ನೀವು ಸ್ವಲ್ಪ ಹುಡುಕಾಡಿ ಆ ಸೆಟ್ಟಿಂಗ್ ಅಂತ ಹೋಗಿ ಆ ಬೋಟಲ್ಲಿ ಹೋಗಿ ನೋಡಿ, ಅಲ್ಲಿ ಸಿಗುತ್ತೆ. ಒಟ್ಟು ನಿಮಗೆ ಎಲ್ಲಿ ನಿಮಗೆ ಶೋ ರೆಕಮೆಂಡೇಷನ್ ಅಥವಾ ರೆಕಮೆಂಡೇಷನ್ಸ್ ಅಂತ ಎಲ್ಲಿ ಕಾಣುತ್ತೆ ಅದನ್ನ ಆನ್ ಆಗಿದ್ರೆ ಆಫ್ ಮಾಡಿಬಿಡಿ. ಇದರಿಂದ ನಿಮಗೆ ಆ್ಯಡ್ಸ್ ಬರಲ್ಲ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಈ ಥರದ ವೀಡಿಯೋಸ್ ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಸಿಗುತ್ತೆ, ಅದರ ಮುಖಾಂತರ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.